ಸುಮಾರು 91 ಸಣ್ಣ ಕಮ್ಯುನಿಟಿಗಳು, ಯಾವ ಸಣ್ಣ ಕಮ್ಯುನಿಟಿಗಳು ಉದಾಹರಣೆವಾಗಿ ನೇಕಾರ ಇರ್ಬೋದು, ಅಥವಾ ಅಮಾಲ್ ಇರ್ಬೋದು, ಅಥವಾ ನಮ್ಮ ಕಿಳೆಕ್ಯಾತ್ರ ಸಮಾಜ ಇರ್ಬೋದು, ಗೋಂದ್ಲೆ ಸಮಾಜ ಇರ್ಬೋದು, ಇಂಥ ಮಡಿವಾಳ ಸಮಾಜ ಇರ್ಬೋದು, ಸುಣಗಾರ ಸಮಾಜ ಇರ್ಬೋದು, ನೆವ್ಯಾರ ಸಮಾಜ ಇರ್ಬೋದು, ಇಂಥ ಎಲ್ಲ ಹಲವಾರು ಸಮಾಜಗಳಿಗೆ ನಾವು ಇವತ್ತು ಸುಮಾರು 91 ಸೆಕ್ಟರ್ಗಳನ್ನ ಅಂತ ಹುಡುಕ್ಬಿಟ್ಟು ನಾವು ಇವತ್ತು ಅವರಿಗೆ ಸ್ಮಾರ್ಟ್ ಕಾರ್ಡ್ ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ. ಅದರ ಜೊತೆಗೆ ಟ್ರಾನ್ಸ್ಪೋರ್ಟ್ ಬೋರ್ಡ್ ಏನು ಪ್ರಾರಂಭ ಮಾಡಿದ್ವಿ. ಟ್ರಾನ್ಸ್ಪೋರ್ಟ್ ಬೋರ್ಡು ಜೊತೆಗೆ ಈ ಅನ್ಆರ್ಗನೈಸ್ ಸೆಕ್ಟರ್ ಇರ್ತಕ್ಕಂಥ 91 ಸೆಕ್ಟರ್ ಜನಕ್ಕೆ ನಾವಿವತ್ತು ಸ್ಮಾರ್ಟ್ ಕಾರ್ಡ್ ಕೊಡ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆ ಎಲ್ಲ ಮುಖಂಡರುಗಳು, ವಿಶೇಷವಾಗಿ ನಮ್ಮ ಸತೀಶ್ ಜಾರಕಿಹೊಳಿ ಅಣ್ಣನವರ ನೇತೃತ್ವದಲ್ಲಿ ಲಕ್ಷ್ಮೀ ಹೆಬ್ಬಾಳ್ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ. ಅದರ ಜೊತೆಗೆ ಎಲ್ಲ ಶಾಸಕರು, ಎಲ್ಲ ಸಂಸದರು, ಎಲ್ಲ ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ಆಹ್ವಾನ ಮಾಡಿದ್ದೀವಿ. ಇದು ಸರ್ಕಾರದ ಕಾರ್ಯಕ್ರಮ, ಅವ್ರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತದೆ. ಥರ್ಡ್ ಪಾರ್ಟಿಯಿಂದ ತಗೊಂತಾ ಇದ್ದಾರೆ ಜಾಬ್ಗಳಲ್ಲಿ, ಅವರಿಗೆ ಈ ಲೇಬರ್ ರೂಲ್ಸ್ ಅಪ್ಲೈ ಆಗುತ್ತಾ ಅಥವಾ ಇಲ್ಲ, ಔಟ್ಸೋರ್ಸ್ ಮೊದಲೇ ಇದೆ. ದೇರ್ ಇಸ್ ಅ ಪ್ರಾವಿಷನ್ ಅಂಡರ್ ದ ಆಕ್ಟ್ ಇಟ್ ಸೆಲ್ಫ್. ಏನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತೊಗೋಬೇಕಂತಕ್ಕಂಥದ್ದು ಔಟ್ಸೋರ್ಸ್ ಮಾಡಿ ಭಾಳಷ್ಟು ಕಂಪ್ನಿಗಳು ತೊಗೊಳ್ತವೆ. ಒಂದು ಮಿನಿಮಮ್ ವೇಜಸ್ ಆಯ್ತಲ್ಲ, ಗ್ರ್ಯಾಚ್ಯುಟಿ ಅವೆಲ್ಲ ಕೊಡ್ತಾರೆ ಅಂತಕ್ಕಂಥ ಒಂದು. ಎಸ್ಪೆಷಲಿ ಇಂಡಸ್ಟ್ರಿ ರಿಲೇಟೆಡು ಆ ರೀತಿಯಾಗಿ ಒಬ್ಬರನ್ನೇ ಪರ್ಮನೆಂಟ್ ಜಾಬಿಗೆ ಟೆಂಪ್ರರಿ ಜಾಬಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಅಂದರೆ ಪರ್ಮನೆಂಟ್ ಜಾಬಿಗೆ ಕೊಡ್ತಕ್ಕಂಥ ಟೆಂಪ್ರರಿ ಭಾಳ ವರ್ಷದಿಂದ ಮಾಡ್ತಾಯಿದ್ದಾರೆ. ಅದನ್ನು ನಾವು ಮಾಡಿಬಿಟ್ಟು ಅವ್ರನ್ನ ಪರ್ಮನೆಂಟ್ ಮಾಡಿಸ್ತಕ್ಕಂಥದ್ದು ಅಥವಾ ಅವ್ರ ರೋಲಲ್ಲಿ ಕಳಿಸ್ತಕ್ಕಂಥದ್ದಕ್ಕೆ ನಮಗೆ ಪ್ರಾವಿಷನ್ ಇದೆ. ಹೇಳಾಯ್ತಲ್ಲಪ್ಪ, 56 ಲಕ್ಷ ಕಾರ್ಡ್ ಇರ್ತಕ್ಕಂಥದ್ದು ಈಗ 35 ಲಕ್ಷಕ್ಕೆ ತಂದಿದ್ವಿ. ಸುಮಾರು 20 ಲಕ್ಷ ಕಾರ್ಡ್ ಕಮ್ಮಿ ಮಾಡಿದ್ದೀವಿ. ಈಗ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಕಾರ್ಯಕ್ರಮ ಚಾಲೂ ಆಗುತ್ತೆ. ಈಗ ಆಲ್ರೆಡಿ 43 ಸೆಕ್ಟರ್ಗಳು ನಮಗೇನಿದಾವೆ. 43 ಸೆಕ್ಟರ್ಗಳಲ್ಲಿ ಅಂಬೇಡ್ಕರ್ ಸೇವಾ ಕೇಂದ್ರ ಅಂತ ಒಂದು ಆಂಬ್ಯುಲೆನ್ಸ್ ಗಾಡಿ ರೆಡಿ ಮಾಡ್ತಿದ್ವಿ. ಆಂಬ್ಯುಲೆನ್ಸ್ ಅಲ್ಲ, ಗಾಡಿ ರೆಡಿ ಮಾಡ್ತಾ ಇದ್ವಿ. ನಮ್ಮ ಯಾರು ಬೆನಿಫಿಷರಿ ಇದ್ದಾರೆ, ಯಾರು ನಮಗೆ ಅರ್ಜಿ ಆಗ್ತಾರೆ, ಆ ಬೆನಿಫಿಷರಿ ನೇರವಾಗಿ ಹೋಗಿ ಅವ್ರ ಮನೆಗೆ ಹೋಗಿ ಚೆಕ್ ಮಾಡಿ ಅಲ್ಲೇ ಆನ್ಲೈನ್ ನಮಗೆ ಡಾಟಾ ಕಳಿಸ್ತಕ್ಕಂಥದ್ದು. ಅವರು ಏನು ಕೆಲಸ ಮಾಡ್ತಾರೆ, ಏನು ವೃತ್ತಿ, ಕನ್ಸ್ಟ್ರಕ್ಷನ್ ವರ್ಕರ್ ಆಗಿದ್ದರೆ ಯಾವ ರೀತಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಒಂದು 80-90% ಯಾರು ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ರಾಂಗಾಗಿ ರಿಜಿಸ್ಟರ್ ಮಾಡಿರ್ತಾರೆ ಅಂಥವ್ರನ್ನ ಪತ್ತೆ ಹಚ್ಚಲಿಕ್ಕೆ ಭಾಳ ಈಸಿ ಆಗುತ್ತೆ. ಸೊ ಹಂಗಾಗಿ ಇನ್ನೊಂದು ಆಲ್ರೆಡಿ ಪ್ರಕ್ರಿಯೆ ಚಾಲೂ ಆಗಿದೆ. ಇನ್ನೊಂದು ತಿಂಗಳಲ್ಲಿ ಅದು ಇಂಪ್ಲಿಮೆಂಟ್ ಆಗ್ಬಿಡುತ್ತೆ ಕಂಪ್ಲೀಟ್ ಎಲ್ಲ. 43 ESI ಹಾಸ್ಪಿಟಲ್ ಲಾಸ್ಟ್ ಟೈಮ್ ಬಂದಾಗ ನಾವು ಕೇಂದ್ರ ಸರ್ಕಾರಕ್ಕೆ ಬರ್ದಿದ್ವಿ ಕೂಡ. ಯಾಕಂದರೆ ಪಾರ್ಟ್ ಟೈಮ್ ನಾವು ಆಸ್ಪತ್ರೆ ಕ್ಲೋಸ್ ಮಾಡಿರೋದ್ರಿಂದ ಹೊಸ ಆಸ್ಪತ್ರೆ ಕಟ್ಟಲಿಕ್ಕೆ ಹ್ಯಾಂಡ್ ಓವರ್ ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಮಾಡಿದ್ದೇವೆ. ಅದ್ರ ಪರ್ಯಾಯವಾಗಿ ನಮಗೆ ಒಂದು ಟೆಂಪರವರಿ ನಾವು ನಡೆಸ್ತೀವಿ ಆಸ್ಪತ್ರೆಯನ್ನು, ನಮಗೆ ಬಾಡಿಗೆ ಕೊಡಿ ಅಂತ ನಾವು ಬರೆದಿದ್ವಿ. ಅವರು ಮೊದಲು ಕೊಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ 2-3 ಸಲ ಟೆಂಡರ್ ಕರೆದ್ವಿ. ಅದಾದ ನಂತರ ಕೇಂದ್ರ ಸರ್ಕಾರ ನಾವು ಬಾಡಿಗೆ ಕೊಡೋಕ್ಕಾಗಲ್ಲ ಅಂತ ಹೇಳಿ ಅವ್ರು ಬರೆದ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾವು ಇದನ್ನು ಸದ್ಯಕ್ಕೆ ನಿಂದಿರಿಸಿದ್ದೀವಿ. ಹೊಸ ಆಸ್ಪತ್ರೆ ಆಗೋರು ಕಾಯಬೇಕು. ಆದರೆ ಯಾರ್ಯಾರು ನಮ್ಮಲ್ಲಿ IP ಹೋಲ್ಡರ್ಸ್ ಇದ್ದಾರೆ ಅವರು ಬೇರೆ ನಮ್ಮ ಅಕ್ರೆಡಿಷನ್ ಆಗಿರ್ತಕ್ಕಂಥದ್ದು ಏನು ಬೇರೆ ರೆಫರಲ್ ಆಸ್ಪತ್ರೆಗಳು ಅಲ್ಲಿ ಹೋಗ್ತಾ ಇದ್ದಾರೆ.